Jai Shri Gurudev, welcome to Accountancy Online Class, Session 18. ಸೊ ಸೆಷನ್ 17ನಲ್ಲಿ ನಾವು ಚಾಪ್ಟರ್ 3 ಸ್ಟಾರ್ಟ್ ಮಾಡಿದ್ವು. ಚಾಪ್ಟರ್ 3 ಏನು ಹೇಳುತ್ತೆ, ದಿ ರೀಕಾನ್ಸ್ಟಿಟ್ಯೂಷನ್ ಆಫ್ ಫರ್ಮ್. ಆ ರೀಕಾನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಓಕೆ, ಸೊ ರೀಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ನಾವೇನಂತ ಹೇಳಿದ್ವು, ಡಿಸ್ಕಸ್ ಮಾಡಿದ್ವು, ಚೇಂಜ್ ಅಂತ ಡಿಸ್ಕಸ್ ಮಾಡಿದ್ವು. ಚೇಂಜ್ ಇನ್ ಅಗ್ರಿಮೆಂಟ್. ಚೇಂಜ್ ಇನ್ ಅಗ್ರಿಮೆಂಟ್. ಸೊ ಚೇಂಜ್ ಇನ್ ಅಗ್ರಿಮೆಂಟ್ ಯಾವಾಗ ಚೇಂಜ್ ಆಗುತ್ತೆ? ವೆನ್ ಎ ನ್ಯೂ ಪಾರ್ಟ್ನರ್ ಎಂಟರ್ಸ್ ಇನ್ ಟು ದ ಫರ್ಮ್. ವೆನ್ ಎ ನ್ಯೂ ಪಾರ್ಟ್ನರ್ ಎಂಟರ್ಸ್ ಇನ್ ಟು ದ ಫರ್ಮ್. ಓಕೆ, ಸೊ ಚೇಂಜ್ ಅಂದರೆ ಬದಲಾವಣೆ. ಯಾವುದರಲ್ಲಿ? ಅಗ್ರಿಮೆಂಟಲ್ಲಿ. ಸೊ ಇವತ್ತಿನ ಸೆಷನಲ್ಲಿ ರೀಕಾನ್ಸ್ಟಿಟ್ಯೂಷನ್ ಆಫ್ ಫಾರ್ಮ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಪ್ರೀವಿಯಸ್ ಸೆಷನ್ ಡಿಸ್ಕಸ್ ಮಾಡಿದ್ದು. ಸೊ ಪ್ರೀವಿಯಸ್ ಸೆಷನ್ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಚೇಂಜಸ್ಸು ಯಾವ್ಯಾವ ಏರಿಯಾದಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ. ಸೊ ಚೇಂಜು ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಚೇಂಜಸ್ ಆಗುತ್ತೆ. ರೀಕಾನ್ಸ್ಟಿಟ್ಯೂಟ್ ಆದರೆ ಫರ್ಮು ಅಂದರೆ ನ್ಯೂ ಪಾರ್ಟ್ನರ್ ಫರ್ಮಿಗೆ ಎಂಟ್ರಿ ಆದರೆ ಆವಾಗ ಅಗ್ರಿಮೆಂಟಲ್ಲಿರೋ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಓಕೆ, ಸೊ ಚೇಂಜ್ ಎಲ್ಲಾಯಿತು? ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಾಯಿತು. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಲ್ಲಿದೆ? ಅಗ್ರಿಮೆಂಟಲ್ಲಿ. ಓಕೆ, ಸೊ ಹಳೆ ಪಾರ್ಟ್ನರ್ಸು ಏನೋ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯೂಸ್ ಮಾಡಿ ಪ್ರಾಫಿಟ್ಸ್ ಅಥವಾ ಲಾಸಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾ ಇದ್ರು ಎವ್ರಿ ಇಯರ್ ಎಂಡಲ್ಲಿ. ಸೊ ನ್ಯೂ ಪಾರ್ಟ್ನರ್ ಎಂಟ್ರಿ ಕೊಟ್ಟ ತಕ್ಷಣ ಈ ಒಂದು ರೇಷಿಯೋದಲ್ಲಿ ಬದಲಾವಣೆಗಳಾಯಿತು. ಬದಲಾವಣೆ ಅಂದರೆ ಚೇಂಜಸ್, ಆಯಿತಾ? ಸೊ ಯಾವ ಥರ ಬದಲಾವಣೆಗಳಾಗುತ್ತೆ? ಓಕೆ, ಆ ಬದಲಾವಣೆಯಲ್ಲಿ ನಾವು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ, ಸ್ಯಾಕ್ರಿಫೈಸ್ ರೇಷಿಯೋ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಆ ಬದಲಾವಣೆ ಏನು? ಆ ಬದಲಾವಣೆ ಆಗುತ್ತಲ್ಲ, ಆ ಬದಲಾವಣೆಯಲ್ಲಿ ಒಂದು ರೇಷಿಯೋ ಕ್ರಿಯೇಟ್ ಆಗುತ್ತೆ. ಅದು ಯಾವುದು? ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಈ ರೇಷಿಯೋ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು, ಸ್ಯಾಕ್ರಿಫೈಸ್ ರೇಷಿಯೋ ಬಗ್ಗೆ. ಸೊ ಅಗೇನ್ ಐ ರಿಪೀಟ್, ರೀಕಾನ್ಸ್ಟಿಟ್ಯೂಷನ್ ಅಂದರೆ ಚೇಂಜಸ್ ಯಾವಾಗ ಆಗುತ್ತೆ? ನ್ಯೂ ಪಾರ್ಟ್ನರ್ ಫರ್ಮಿಗೆ ಅಡ್ಮಿಷನ್ ಆದಾಗ. ಓಕೆ, ಸೊ ನ್ಯೂ ಪಾರ್ಟ್ನರ್ ಫರ್ಮಿಗೆ ಅಡ್ಮಿಷನ್ ತೊಗೊಂಡಾಗ ಚೇಂಜಸ್ ಆಗುತ್ತೆ. ಸೊ ಯಾವುದ್ರಲ್ಲಿ ಚೇಂಜಸ್ ಆಯಿತು? ಅಗ್ರಿಮೆಂಟಲ್ಲಿ, ಆಯಿತಾ? ಅಗ್ರಿಮೆಂಟಲ್ಲಿ ಚೇಂಜ್ ಆಯಿತು. ಅಗ್ರಿಮೆಂಟಲ್ಲಿ ತುಂಬ ಕಂಟೆಂಟ್ಸ್ ಇರುತ್ತೆ, ನಂಬರ್ ಆಫ್ ಕಂಟೆಂಟ್ಸ್ ಆರ್ ದೇ ಅಗ್ರಿಮೆಂಟಲ್ಲಿ. So, in which I have taken one of the contents in which how changes has happened when the new partner enters into the firm. Understand? Okay. So, ಈ ಚೇಂಜಸಲ್ಲಿ ಈ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಚೇಂಜಸ್ ಆಯಿತು. ಚೇಂಜಸ್ ಆದಮೇಲೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸ್ಯಾಕ್ರಿಫೈಸ್ ರೇಷಿಯೋ ಅಂತ. ದೆನ್ ವಾಟ್ ಯು ಮೀನ್ ಬೈ ಸ್ಯಾಕ್ರಿಫೈಸ್ ರೇಷಿಯೋ? ಓಕೆ, ದ ರೇಷಿಯೋ in which the old partners sacrifices their share of profits to a new partner, which means the ratio in which the old partners sacrifices their share of profits to a new partner. ಇದರ ಅರ್ಥ, ನ್ಯೂ ಪಾರ್ಟ್ನರ್ ಬಿಸ್ನೆಸ್ಗೆ ಬಂದ ತಕ್ಷಣ ಅವನಿಗೂ ಸಹ ನಾವೇನು ಮಾಡಬೇಕು? ಫ್ಯೂಚರ್ ಪ್ರಾಫಿಟ್ಸ್ನಲ್ಲಿ ಶೇರ್ ಕೊಡಬೇಕು. ಆ ಶೇರ್ ಏನು ಫ್ಯೂಚರ್ ಪ್ರಾಫಿಟ್ಸಲ್ಲಿ ಶೇರ್ ಹೋಗುತ್ತೆ, ಆಲ್ರೆಡಿ ಏನು ಓಲ್ಡ್ ಪಾರ್ಟ್ನರ್ಸ್ ಇದ್ದಾರೆ, ನ್ಯೂ ಪಾರ್ಟ್ನರ್ ಬರೋಕ್ಕಿಂತ ಮುಂಚೆ ಅವರು ಸರ್ಟನ್ ಸಮ್ ಆಫ್ ಪ್ರಾಫಿಟ್ಸ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಓಕೆ, ನ್ಯೂ ಪಾರ್ಟ್ನರ್ ಬಂದ ತಕ್ಷಣ ಅವ್ರು ಏನು ಎಂಜಾಯ್ ಮಾಡ್ತಿದ್ರು ಅದರಲ್ಲಿ ಕೆಲವೊಂದು ಪ್ರಾಫಿಟ್ಸ್ನ ಇಬ್ಬರು ಸಹ ಬಿಟ್ಕೊಡ್ಬೇಕು. ಆ ಬಿಟ್ಕೊಡ್ತಾರಲ್ಲ, ಅದು ಯಾವ ರೇಷದಲ್ಲಿ ಬಿಟ್ಕೊಡ್ತಾರೆ ಅನ್ನೋದನ್ನು ನಾವೆಂತ ಕರಿತೀವಿ? ಸ್ಯಾಕ್ರಿಫೈಸ್ ರೇಷಿಯೋ. ಓಕೆ, ಇದಕ್ಕೊಂದು ಎಕ್ಸಾಂಪಲ್ ತೊಗೊಂಡು
ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ಮೀನಿಂಗ್ನ ಡಿಫೈನ್ ಮಾಡ್ತಾ ಹೋಗೋಣ ವಿತ್ ಎನ್ ಎಕ್ಸಾಂಪಲ್. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನಿಮಗೆ 6 ಮಾರ್ಕ್ಸ್ ಬರುತ್ತೆ ಎಕ್ಸಾಮಿನೇಷನಲ್ಲಿ. ಈಗ ಒಂದು ಎಕ್ಸಾಂಪಲ್ ತಗೋಣ. ಸೇ ಎ ಆ್ಯಂಡ್ ಬಿ ಇಬ್ಬರು ಪಾರ್ಟ್ನರ್ಸ್ ಇದ್ದರು ಅಂದ್ಕೊಳ್ಳೋಣ. 100 ರೂಪಾಯಿ ಪ್ರಾಫಿಟ್ಸ್ ಬರ್ತಾ ಇತ್ತು ಅಂದ್ಕೊಳ್ಳೋಣ. 100 rupees ಪ್ರಾಫಿಟ್ಸ್ ಬರ್ತಿತ್ತು. ಇಯರ್ ಎಂಡಲ್ಲಿ 100 rupees ಪ್ರಾಫಿಟ್ಸ್ ಬರ್ತಾ ಇತ್ತು. ಓಕೆ, ಸೊ ಇವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹೇಗಿತ್ತು ಅಂತ ಹೇಳಿದ್ರೆ, ಏನೇ ಲಾಭ ಬಂದರೂ ಸಮವಾಗಿ ಹಂಚ್ಕೋಬೇಕು ಅಂತ, ಈಕ್ವಲ್ ಆಗಿ ಹಂಚ್ಕೋಬೇಕು ಅನ್ನೋದಿತ್ತು ಅಂದ್ಕೊಳ್ಳಿ. ಸೊ ವಿಚ್ ಮೀನ್ಸ್ 100 ರೂಪಾಯಿ ಲಾಭ ಬಂದರೆ ಈಕ್ವಲ್ ಆಗಿ ಬಂದರೆ 50 ರೂಪಾಯಿ ಎ, ಇನ್ನು 50 ರೂಪಾಯಿ ಬಿ. ಓಕೆ, ಸೊ ಇಲ್ಲೇನಾಯಿತು, ಈ 50 ರೂಪಾಯಿ ಏನು 50 ರೂಪಾಯಿ ಇದೆ, ಇದನ್ನು ಶೇರ್ ಆಫ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಇದನ್ನು ಶೇರ್ ಆಫ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಅಗೇನ್ 50 rupees share of profits. ₹50 and another ₹50. It is not a ratio. It is just a share of profits. ಏನು ಔಟ್ ಆಫ್ 100 rupees ಏನು ಬಂದಿದೆ ಅದನ್ನು ಇಬ್ಬರು ಏನು ಮಾಡಿದ್ರು, ಈಕ್ವಲ್ ಆಗಿ ಹಂಚ್ಕೊಂಡಾಗ 50-50 ಬಂತು. ಸೊ ಯಾವ ರೀತಿ ಹಂಚ್ಕೊಂಡ್ರು, ಈಕ್ವಲ್ ಆಗಿ ಹಂಚ್ಕೊಂಡ್ರು. ದಿಸ್ ಈಕ್ವಲ್ ಸಮ, ಅದನ್ನು ನಾವು ಕರಿತೀವಿ ದ ರೇಷಿಯೋ ಅಂತ ಕರಿತೀವಿ. ಇನ್ ವಿಚ್ ರೇಷಿಯೋ ದೇ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರಾಫಿಟ್ಸ್ ಅಂತ ಹೇಳಿದ್ರೆ ಈಕ್ವಲ್ ರೇಷಿಯೋ. ಓಕೆ, ಸೊ ಈಕ್ವಲ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ಸೊ ಅಗೇನ್ ಐ ರಿಪೀಟ್, 50 rupees is a share of profits ಅಷ್ಟೇ. ಇಟ್ ಈಸ್ ನಾಟ್ ಎ ರೇಷಿಯೋ ಆಫ್ ಪ್ರಾಫಿಟ್. ಈಕ್ವಲ್ ಇಸ್ ಎ ರೇಷಿಯೋ ಆಫ್ ಪ್ರಾಫಿಟ್. ಓಕೆ, ಸೊ ಚೇಂಜಸ್ ಎಲ್ಲ ಆಯಿತು, ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಚೇಂಜಸ್ ಆಯಿತು. ಸೊ ಇದನ್ನು ಇಲಸ್ಟ್ರೇಟ್ ಮಾಡೋಕ್ಕೆ ನಾವು ಒಂದು ಎಕ್ಸಾಂಪಲ್ ತೊಗೊಂಡು, ಸೊ ಔಟ್ ಆಫ್ 100 rupees ಪ್ರಾಫಿಟ್ ಬಂದರೆ ಎ 50 ರೂಪಾಯಿ ತೊಗೋತಾನೆ, ಬಿ 50 ರೂಪಾಯಿ ತೊಗೊತಾರೆ. ಈ 50 rupees ಇಸ್ ಎ ಶೇರ್ ಆಫ್ ಪ್ರಾಫಿಟ್, ನಾಟ್ ರೇಷಿಯೋ ಆಫ್ ಪ್ರಾಫಿಟ್. ರೇಷಿಯೋ ಯಾವುದು ಅಂತ ಹೇಳಿದ್ರೆ ಈಕ್ವಲ್. ಸೊ ಬಂದಿದ್ದ ಲಾಭನ ಸಮನಾಗಿ ಹಂಚ್ಕೊಳ್ಳೋದನ್ನ ನಾವು ರೇಷಿಯೋ ಅಂತ ಕರಿತೀವಿ. ಓಕೆ, ಈಗ ನಾವು ಮಾತಾಡ್ತಿರೋದು ಸ್ಯಾಕ್ರಿಫೈಸ್ ರೇಷಿಯೋ ಬಗ್ಗೆ. ಇನ್ ಕೇಸ್ ಸಿ ಅನ್ನೊಬ್ಬ ಪಾರ್ಟ್ನರ್, ನ್ಯೂ ಪಾರ್ಟ್ನರ್ ಬಿಸ್ನೆಸ್ಗೆ ಎಂಟ್ರಿ ಕೊಟ್ಟಾಗ, ಆವಾಗ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಥವಾ ದ ಪ್ರಾಫಿಟ್ಸ್ ಆಫ್ ಎ ಆ್ಯಂಡ್ ಬಿ ಎಷ್ಟಕ್ಕೆ ಬಂದು ನಿಲ್ಲುತ್ತೆ, ಸಿಗೆ ಯಾವ ಥರ ಪ್ರಾಫಿಟ್ಸ್ ಹೋಗುತ್ತೆ, ಯಾವ ಥರ ಸ್ಯಾಕ್ರಿಫೈಸ್ ಮಾಡುತ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ. Assume C is a new partner entry ಕೊಡ್ತಾ ಅನ್ಕೊಳ್ಳಿ. C, okay, C is a new partner. Okay, so again 100 rupees profits ಬರ್ತಿದೆ ಅನ್ಕೊಳ್ಳಿ. C ಬಂದ ಮೇಲೆ 100 rupees profits ಬಂದರೆ ನೋಡಿ, C ಇಲ್ಲದಿದ್ದಾಗಲೂ 100 rupees profits ಬಂತು. ಆವಾಗ ಎಗೆ 50 ರೂಪಾಯಿ ಸಿಕ್ತಿತ್ತು, ಬಿಗೆ 50 ರೂಪಾಯಿ ಸಿಕ್ತಿತ್ತು. ಈಗ C ಬಂದ ಮೇಲೂ 100 rupees ಪ್ರಾಫಿಟ್ ಬಂದಿದೆ ಅನ್ಕೊಳ್ಳೋಣ ಎಕ್ಸಾಂಪಲ್ಗೆ. ಸಿಗೆ ಫರ್ಮ್ ಏನು ಅಗ್ರಿಮೆಂಟ್ ಮಾಡ್ಕೊಂತು ಅಂತ ಹೇಳಿದ್ರೆ, ನಾನು 100 ರೂಪಾಯಿ ಪ್ರಾಫಿಟ್ ಬಂದರೆ 20 ರೂಪಾಯಿ ಕೊಡ್ತೀನಿ ಅಂತ ಹೇಳಿತ್ತು ಅಂತ ಅನ್ಕೊಳ್ಳಿ. 20 rupees ಪ್ರಾಫಿಟ್ ಸಿಕ್ಕಿರುತ್ತೆ ಯಾರಿಗೆ, ಸಿಗೆ. ಸೊ ಫ್ಯೂಚರ್ನಲ್ಲಿ ಪ್ರಾಫಿಟ್ ಸಿಗೆ ಎಷ್ಟು ಹೋಗುತ್ತೆ, 100 ರೂಪಾಯಿಗೆ 20 ರೂಪಾಯಿ ಹೋಗುತ್ತೆ ಅಂತ ಅನ್ಕೊಳ್ಳಿ. ಸೊ ಹಾಗಾದರೆ ಫ್ಯೂಚರ್ನಲ್ಲಿ ಸಿಗೆ 20 ರೂಪಾಯಿ ಹೋದರೆ ಉಳ್ಕೊಳ್ಳೋದು ಎಷ್ಟು, 80 ರೂಪಾಯಿ ಉಳ್ಕೊಳ್ಳುತ್ತೆ. ಈ 80 ರೂಪಾಯಿನ ಯಾರಿಗೆ ಹಂಚಬೇಕು, ಎ ಆ್ಯಂಡ್ ಬಿಗೆ ಹಂಚಬೇಕು. ಓಕೆ, ಎ ಆ್ಯಂಡ್ ಬಿಗೆ ಯಾವ ಥರ ಅಗ್ರಿಮೆಂಟ್ ಮಾಡ್ತು ಅಂತ ಹೇಳಿದ್ರೆ, ಏನು 80 ರೂಪಾಯಿ ಲಾಭ ಬರುತ್ತೆ ಅದನ್ನು 40 ರೂಪಾಯಿ ಹಂಚ್ತೀನಿ ಅಂತ ಹೇಳಿ ಫರ್ಮ್. ಓಕೆ, ಈಗ ಫ್ಯೂಚರ್ನಲ್ಲಿ ಏನಾಯಿತು, 100 ರೂಪಾಯಿ ಪ್ರಾಫಿಟ್ ಬಂದರೆ ಎ 40 ರೂಪಾಯಿ ತಗೋತಾನೆ, ಬಿ 40 ರೂಪಾಯಿ ತಗೋತಾನೆ, ನ್ಯೂ ಪಾರ್ಟ್ನರ್ 20 ರೂಪಾಯಿ ತಗೋತಾನೆ. ಓಕೆ, ಅದೇ ಸಿ ಬರೋಕ್ಕಿಂತ ಮುಂಚೆ 100 ರೂಪಾಯಿ ಬಂದಾಗ 50 ರೂಪಾಯಿ ತಗೋತಿದ್ರು, ಸಿ ಇರಲಿಲ್ಲ. ಸೊ ಅದೇ ರೀತಿ ಪ್ರಾಫಿಟ್ಸ್ ಹೋಗಲ್ಲ. ಈಗ ಸಿ ಬಂದ ತಕ್ಷಣ ಎ ಎಷ್ಟು ಬಿಟ್ಕೊಟ್ಟ, ಬಿ ಎಷ್ಟು ಬಿಟ್ಕೊಟ್ಟ ಅಂತ ಗೊತ್ತಾಗುತ್ತೆ. ಸಿ ಬಂದ ತಕ್ಷಣ ಎ 10 ರೂಪಾಯಿ ಪ್ರಾಫಿಟ್ಸ್ ಬಿಟ್ಕೊಟ್ಟ, ಅವನಲ್ಲಿ ಬರೋ 10 ರೂಪಾಯಿ ಪ್ರಾಫಿಟ್ಸ್ ಬಿಟ್ಕೊಟ್ಟ. ಬಿ ಎಷ್ಟು ರೂಪಾಯಿ ಪ್ರಾಫಿಟ್ಸ್ ಬಿಟ್ಕೊಟ್ಟ, 10 ರೂಪಾಯಿ ಬಿಟ್ಕೊಟ್ಟ. ಇವರಿಬ್ಬರದ್ದು ಸೇರಿ ಎಷ್ಟು ಆಯಿತು, 20 ರೂಪಾಯಿ ಸಿ. ಸೊ 10 rupees ಬಿಟ್ಕೊಟ್ಟ ಎ, ಬಿ 10 rupees ಬಿಟ್ಕೊಟ್ರು. ಸೊ ಇಬ್ಬರು ಎಷ್ಟು ಬಿಟ್ಕೊಟ್ರು, 20 ರೂಪಾಯಿ ಬಿಟ್ಕೊಟ್ರು. ಅದು ಯಾರಿಗೆ ಹೋಗ್ತಾ ಇದೆ, ಸಿಗೆ ಹೋಗ್ತಾ ಇದೆ. ಓಕೆ,
ದಿಸ್ ಈಸ್ ವಾಟ್ 10 rupees ಇದೆಯಲ್ಲ, ಶೇರ್ ಸ್ಯಾಕ್ರಿಫೈಸ್ಡ್. ಈ 10 rupees ಇದೆಯಲ್ಲ, ಇದು ನಾವೇನು ಕರಿತೀವಿ, ಶೇರ್ ಸ್ಯಾಕ್ರಿಫೈಸ್ಡ್ ಅಂತ ಕರಿತೀವಿ. ಶೇರ್ ಸ್ಯಾಕ್ರಿಫೈಸ್ಡ್. ಇದನ್ನು ಅಷ್ಟೇ, ಶೇರ್ rupees is a share sacrificed. ಇಲ್ಲಿ ನೋಡಿ, ಗಮನಿಸಿ, ಏನು 10 ರೂಪಾಯಿ ಬಿಟ್ಕೊಟ್ಟಿದ್ದಾನೆ, ಬಿನು 10 ರೂಪಾಯಿ ಬಿಟ್ಕೊಟ್ಟಿದ್ದಾನೆ. ನಿಮಗೆ ಅನಿಸುತ್ತೆ ಸಮವಾಗಿ ಬಿಟ್ಕೊಟ್ಟಿದ್ದಾರೆ ಅನ್ಸಲ್ವಾ? ನೋಡಿ, ಏನು ಬಿಟ್ಕೊಟ್ಟಿರೋದು 10 ರೂಪಾಯಿ, ಬಿನು ಬಿಟ್ಕೊಟ್ಟಿರೋದು 10 ರೂಪಾಯಿ. ಎರಡು ನೀವು ಅಬ್ಸರ್ವ್ ಮಾಡಿ ನೋಡಿದಾಗ ಇಬ್ಬರು ಸಮನಾಗಿ ಬಿಟ್ಕೊಟ್ಟಿದ್ದಾರೆ ಅಂತ ಅರ್ಥ ಬರುತ್ತೆ. ಸೊ ಈ ಸಮ ಹಂಗಾಗಿ ಏನಾಯಿತು, ಈಕ್ವಲ್. ದಿಸ್ ಇಸ್ ವಾಟ್ ಈಕ್ವಲ್ ಇಸ್ ವಾಟ್ ರೇಷಿಯೋ. Equal is what? Ratio. So that's why the equal ratio ಇದೆಯಲ್ಲ, ಇದು sacrifice ratio. So do not confuse with the sacrifice ratio with the share sacrifice. Share sacrificed ಅಂದರೆ ಎಷ್ಟು ಅಮೌಂಟು ಸ್ಯಾಕ್ರಿಫೈಸ್ ಮಾಡಿದ್ರು ಎ ಆ್ಯಂಡ್ ಬಿ ಅನ್ನೋದು ಬರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿದ್ರೆ ಯಾವ ಪ್ರಮಾಣದಲ್ಲಿ, ಯಾವ ಪ್ರಪೋರ್ಷನಲ್ಲಿ ಆ ಅಮೌಂಟ್ನ ಸ್ಯಾಕ್ರಿಫೈಸ್ ಮಾಡಿದ್ರು ಅನ್ನೋದು ಬರುತ್ತೆ. So there is a slight difference between the sacrifice ratio and share sacrificed. But examination ಅಲ್ಲಿ ನಿಮಗೆ sacrifice ratio ಕಂಡಿಡಿಯಕ್ಕೆ ಕೊಡ್ತಾರೆ, not share sacrificed. ಓಕೆ, ಸೊ ಇದಕ್ಕೊಂದು ಎಕ್ಸಾಂಪಲ್ ಇಲಸ್ಟ್ರೇಷನ್ ತೊಗೋಣ. ಇದು ಐ ಥಿಂಕ್ ಇದು ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಒಂದು ಎಕ್ಸಾಂಪಲ್ ಇಲಸ್ಟ್ರೇಷನ್ ತೊಗೋಣ. ಎಕ್ಸಾಂಪಲ್ ಇಲಸ್ಟ್ರೇಷನ್ ತೊಗೊಂಡು we will discuss the practical implication of this theory. Say A and B, they are partners. Their profit sharing ratio is 5/8, 3/8. ಇದು ನಾವು ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಓಕೆ, in case if C enters, the new ratio is 2/6, 2/5, 2/5, 1/5 ಅಂತ ಅನ್ಕೊಂಡು. ಓಕೆ, ಸೊ ಈ ರೀತಿ ಎಕ್ಸಾಮಿನೇಷನಲ್ಲಿ ಇಲಸ್ಟ್ರೇಷನ್ಸ್ ಕೊಟ್ಟಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಸೆಷನಲ್ಲಿ. ಸೊ ನಾನು ಪ್ರೀವಿಯಸ್ ಎಕ್ಸಾಂಪಲ್ ಕೊಡಬೇಕಾದ್ರೆ ನಾನು ಏನು ಹೇಳಿದೆ, ನಾನು ಸ್ಯಾಕ್ರಿಫೈಸ್ ರೇಷಿಯೋ ಕಂಡುಹಿಡಿಬೇಕಾದ್ರೆ ನಾನೇನು ಮಾಡಿದೆ, ಓಲ್ಡ್ ರೇಷಿಯೋಯಿಂದ ನ್ಯೂ ರೇಷಿಯೋ ಕಳೆದೆ. ಏಕೆಂದರೆ ಓಲ್ಡ್ ರೇಷಿಯೋ ಹೈಯೆಸ್ಟ್ ಇರುತ್ತೆ, ನ್ಯೂ ರೇಷಿಯೋ ಲೋಯೆಸ್ಟ್ ಇರುತ್ತೆ. ಅದಕ್ಕೆ ಯಾವಾಗಲೂ ಕಳಿಬೇಕಾದ್ರೆ ಹೈಯೆಸ್ಟ್ ಅಮೌಂಟಿಂದ ಲೋಯೆಸ್ಟ್ ಅಮೌಂಟ್ ಕಳಿಬೇಕು. ಇಲ್ಲೂ ಅಷ್ಟೇ, ಬಿಲೂ ಅಷ್ಟೇ, ಹೈಯೆಸ್ಟ್ ಅಮೌಂಟಿಂದ ಲೋಯೆಸ್ಟ್ ಅಮೌಂಟ್ ಕಳಿಬೇಕು. ಓಕೆ, ಸೊ ಎಕ್ಸಾಮಿನೇಷನ್ ಈ ಥರ ಕೊಡ್ತಾರೆ ಲೆಕ್ಕ. 5/8 ಅಂದರೆ 8 ರೂಪಾಯಿ ಲಾಭ ಬಂದಾಗ 5 ರೂಪಾಯಿ ಪ್ರಾಫಿಟ್ ಹೋಗ್ತದೆ. 8 ರೂಪಾಯಿ ಲಾಭ ಬಂದಾಗ 3 ರೂಪಾಯಿ ಪ್ರಾಫಿಟ್ ಬಿಗೆ ಹೋಗುತ್ತೆ ಅಂತ ಅಷ್ಟೇ. ಸೊ ಈಗ ಕಳೆದು ನೋಡೋಣ, ಎ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾನೆ, ಬಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾನೆ, ಸಿಗೆ ಅನ್ನೋದು ಕಂಡು ನೋಡೋಣ, ಫೈಂಡ್ ಔಟ್ ಮಾಡಿ ನೋಡೋಣ. ಓಕೆ, ಫಸ್ಟ್ ಎ ತಗೊಳ್ಳೋಣ. ಎ ಓಲ್ಡ್ ರೇಷಿಯೋ ಎಷ್ಟಿತ್ತು, 5/8 ಇತ್ತು. ನ್ಯೂ ರೇಷಿಯೋ ಎಷ್ಟಿದೆ, 2/5 ಇದೆ. ನೋಡಿ, ಕಳೀತಾ ಇದ್ದೀನಿ, ಹೈಯೆಸ್ಟಿಂದ ಲೋಯೆಸ್ಟ್ ಅಮೌಂಟ್ನ ಕಳೀತಾ ಇದ್ದೀನಿ. ಓಕೆ, ಸೊ ನೀವು ಮ್ಯಾಥಮೆಟಿಕ್ಸ್ ನೋಡಿರ್ತೀರ, ಮಾಡಿರ್ತೀರ SLCನಲ್ಲಿ. LCM ಫೈಂಡ್ ಔಟ್ ಮಾಡಬೇಕು. 5 × 8 40. ಈ 40ನ ಪ್ರತಿಯೊಂದು ಅಮೌಂಟ್ಗೆ ಮಲ್ಟಿಪ್ಲೈ ಮಾಡಿ. 8 only 8 5. ಓಕೆ, 5 × 5 25. ನೋಡಿ, 5/8ಗೆ 40ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 8 only 8, 8 5 40. ಸೊ 8ನ 40ನ 5 ಓಕೆ. ಅದೇ ರೀತಿ ಈ 5 ಏನು ರಿಸಲ್ಟ್ ಬಂದಿದೆ ಅದನ್ನು 5ರಿಂದ ಗುಣಿಸ್ಕೋಬೇಕು. ಗುಣಿಸಿದಾಗ ಎಷ್ಟು ಬಂತು, 25 ಬಂತು. ಸೊ ಸೈನ್ ಏನಿದೆ, ಮೈನಸ್ ಇದೆ. ಹಾಗೆ 40ನ 2/5ಗೆ ಮಲ್ಟಿಪ್ಲೈ ಮಾಡಿ. 5 only 5 8, 8 2 16. ಸೊ ದ ಫೈನಲ್ ರಿಸಲ್ಟ್ ಎಷ್ಟು ಬಂತು, 25ರಿಂದ 16 ಹೋದರೆ 9, 9/. ಸೊ
ಎ ಸ್ಯಾಕ್ರಿಫೈಸ್ ಮಾಡಿರೋದು ಶೇರ್ ಎಷ್ಟು ಅಂತ ಹೇಳಿದ್ರೆ 9/40, ನಾಟ್ ರೇಷಿಯೋ. ಸ್ಯಾಕ್ರಿಫೈಸ್ ಮಾಡಿರೋದು ಶೇರ್ ಆಫ್ ಸ್ಯಾಕ್ರಿಫೈಸ್ ಎಷ್ಟು 9/40. ಅದೇ ಥರ ಬಿ ಕಂಡಿದ್ದೀರ. ಬಿ ಎಷ್ಟಿದೆ? ಬಿದು ಓಲ್ಡ್ ರೇಷಿಯೋ ಎಷ್ಟಿದೆ? 3/8 ಇದೆ, ಮೈನಸ್ 2/5. ಸೊ ಅಗೇನ್ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. 8 40. ಈ 40ನ ಎರಡು ಅಮೌಂಟ್ಸ್ಗೆ ಮಲ್ಟಿಪ್ಲೈ ಮಾಡಿ. 8 1 8 5 5 3 15 ಮೈನಸ್ ಈಗ 2/5ಗೆ ಮಲ್ಟಿಪ್ಲೈ ಮಾಡಿ 40ನ. 5 1 5 8 8 16. ಓಕೆ, ಇಲ್ಲಿ -1 divided by 40 ಬರುತ್ತೆ. Okay, -1 divided by 40. So sacrifice ratio is 9/40 is to -1 divided by 40. Okay, ಈಗ ಶೇರ್ ಸ್ಯಾಕ್ರಿಫೈಸ್ ಎಷ್ಟಾಯಿತು? 9/40 is to -1 divided by 40 ಆಯಿತು. ಇಲ್ಲೇನಾಯಿತು? ಏನು ಇಂಡಿಕೇಶನ್ ಕೊಡ್ತಾ ಇದೆ? -1 ಅಂದರೆ ಅರ್ಥ ಇಲ್ಲೇನಾಗ್ತಿದೆ? ಬಿ ಸ್ಯಾಕ್ರಿಫೈಸ್ ಮಾಡ್ತಾ ಇಲ್ಲ, ಸ್ಯಾಕ್ರಿಫೈಸ್ ಮಾಡೋ ಬದಲು ಅವನಿಗೆ ಬೆನಿಫಿಟೇ ಜಾಸ್ತಿ ಆಗ್ತಿದೆ ಅಂತ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಈಗ ನೋಡಿ 3/8 ಪರ್ಸೆಂಟೇಜ್ ಕಂಡಿದ್ದೀರಿ, 37.5% ಬರ್ತಿದೆ. ಓಕೆ, ಅದೇ 2/5 ಕಂಡಿದ್ದೀರಿ, 40% ಬರ್ತಿದೆ. ನೋಡಿ ಸಿ ಬಂದಾಗ ಬಿಗೆ ಲಾಭನೇ ಆಯಿತು ವಿನ ನಷ್ಟ ಆಗಿಲ್ಲ. ಯಾಕೆಂದರೆ ಮೊದಲು 37.5% ತಗೋತಿದ್ದ ಬಿ, ಸಿ ಬಂದ ತಕ್ಷಣ 40% ಆಯಿತು. ಅದಕ್ಕೆ ರಿಸಲ್ಟ್ ಏನು ಬಂದಿದ್ದೀವಿ? -1 ಬಂದಿದೆ. ಹಾಗಾದರೆ ಮೆಜಾರಿಟಿ ಸ್ಯಾಕ್ರಿಫೈಸ್ ಮಾಡಿರೋದು ಯಾರು? ಎ. ಸೊ ದ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ವಾಟ್? 9:-1. ಸೊ 9:-1 ಅಂದರೆ 8, ರಿಸಲ್ಟಿಂಗ್ ಫಿಗರ್ 8. ಸೊ ದಿಸ್ 9:1 -1 is what? Sacrifice ratio. Understand? ಸೊ ಇದ್ರ ಮೇಲೆ ನಿಮಗೆ 6 marks ರಿಲೇಟೆಡ್ ಕ್ವಶನ್ಸ್ ಬರುತ್ತೆ. ಸೊ ದ ಫಾರ್ಮುಲಾ ಏನಾಯಿತು ಸ್ಯಾಕ್ರಿಫೈಸ್ ರೇಷಿಯೋಗೆ? ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಕೆ, ಎಕ್ಸಾಮಿನೇಷನಲ್ಲಿ ಈ ರೀತಿ ಫಿಗರ್ಸ್ ಕೊಡ್ತಾರೆ. ಈ ರೀತಿ ಫಿಗರ್ಸ್ ಇಟ್ಕೊಂಡು ನೀವೇನು ಮಾಡಬೇಕು? ಸ್ಯಾಕ್ರಿಫೈಸ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಡೌಟ್ಸ್ ಇದ್ದರೆ, ಏನೇ ಡೌಟ್ಸ್ ಇದ್ದರೂ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ನೀವೇನು ಮಾಡ್ಬೋದು? ಕಮೆಂಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್.